ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸಲಹೆ ನೀಡಿ ತಪ್ಪಲ್ಲ. ಆದರೆ ಶಾಸಕರಿಗೆ ಸಣ್ಣಪುಟ್ಟ ಕಾರಣ ಮುಂದಿಟ್ಟು ಶಾಸಕರಿಗೆ ಧಿಕ್ಕಾರ ಕೂಗುವುದನ್ನು ಸಹಿಸುವುದಿಲ್ಲ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಗೀಜಿಹಳ್ಳಿ ಧರ್ಮಶೇಖರ್ ಎಚ್ಚರಿಕೆ ನೀಡಿದರು. ಬುಧವಾರ ಸ್ಥಳಾಂತರಗೊಂಡಿರುವ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿ, ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಬೇಕಾದರೆ ಸಣ್ಣಪುಟ್ಟ ಅಡೆತಡೆ, ತೊಂದರೆ ಎದುರಾಗುತ್ತವೆ. ಇದನ್ನು ಅರಿಯದೆ ಕೇವಲ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಶಾಸಕರು 35 ಕೋಟಿ ಅನುದಾನ ತಂದು ಹಲವು ತಿಂಗಳೇ ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಕೈಗೆತ್ತಿಕೊಂಡಿದ್ದರಿಂದ ಬಸ್ ನಿಲ್ದಾಣವನ್ನು ಡಿಪೋ ಪಕ್ಕಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ಇದು ಹೊಸ ಬಸ್ ನಿಲ್ದಾಣ ಮುಗಿಯುವವರೆಗೆ ಮಾತ್ರ. ಈಗ ಸ್ಥಳಾಂತರಗೊಂಡಿರುವ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ತೊಂದರೆಯಾಗದ ರೀತಿ ಅಗತ್ಯ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕುಡಿಯುವ ನೀರು, ಶೌಚಾಲಯ ನಿರ್ಮಾಣಗೊಂಡಿದ್ದು ಮುಂದಿನ ಕೆಲವೇ ದಿನಗಳಲ್ಲಿ ಪ್ರಯಾಣಿಕರಿಗೆ ಪೂರಕವಾದ ತಂಗುದಾಣ, ಸಿಸಿ ಕ್ಯಾಮೆರಾ ಅಳವಡಿಕೆ ಹೀಗೆ ಪ್ರಯಾಣಿಕರ ಬೇಕಾದ ಎಲ್ಲಾ ಅನುಕೂಲ ಕಲ್ಪಿಸಿಕೊಡುವಂತೆ ಈಗಾಗಲೇ ಶಾಸಕರು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇಲಾಖೆ ಅಧಿಕಾರಿಗಳೂ ಸಹ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಈ ನಡುವೆ ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿರುವುದು ಶೋಭೆ ತರುವ ವಿಷಯ ಅಲ್ಲ ಎಂದರು. ಅಭಿವೃದ್ಧಿ ಕೆಲಸಗಳಿಗೆ ಸಲಹೆ ಸಹಕಾರದಲ್ಲಿ ಅದನ್ನು ಬಿಟ್ಟು ಅಭಿವೃದ್ಧಿಗೆ ಅಡ್ಡಗಾಲು ಹಾಕುವ ಪ್ರಯತ್ನ ಮಾಡಿದರೆ ಕ್ಷೇತ್ರದ ಜನ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಮತ್ತು ಟಿವಿ ಮಾಧ್ಯಮದವರೆಗೂ ಅಭಿನಂದಿಸುತ್ತಾ, ಇವತ್ತು ಇಲ್ಲಿ ಹೊಸದಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಿದ್ದೀವಿ. ನಿನ್ನೆ ಕೆಲವು ಗೊಂದಲಗಳಿದ್ದು, ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಗೊಂದಲಗಳಿದ್ದು, ನೀವು ಟೀಕೆ ಮಾಡೋದು ಸರಿ ಇದೆ, ಕೆಲವು ವಿಚಾರದಲ್ಲಿ ಸರಿ ಇದೆ. ಇವತ್ತು ಇಲ್ಲಿ ನೀವು ಹೇಳಿದ್ರಿ, ಟಾಯ್ಲೆಟ್ ಇಲ್ಲ, ಜೆಂಟ್ಸಿಗಿಲ್ಲ ಮತ್ತೆ ಲೇಡೀಸ್ಗಿಲ್ಲ ಅಂತ ಹೇಳಿದ್ರಿ. ಜೆಂಟ್ಸ್ಗೆ 4 ಟಾಯ್ಲೆಟ್ ರೂಮ್ ಇದೆ, ಲೇಡೀಸ್ 3 ಇದೆ. ನಾಳೆ ನಾಳೆನಲ್ಲಿ ಮತ್ತೆ ಒಂದು 3 ಟಾಯ್ಲೆಟ್ ರೂಮು, ಮತ್ತೆ ಲೇಡೀಸ್ಗೆ ಮತ್ತೆ ಟಾಯ್ಲೆಟ್ ರೂಮು. ಅದಲ್ಲದೆ ಬಾಣಂತಿಯರಿಗೆ ಮಗು ಹಾಲು ಕುಡ್ಸಕ್ಕಿರ್ಬೋದು, ನೆರಳಿರ್ಬೋದು, ಅದಕ್ಕೂ ಪ್ರತ್ಯೇಕವಾಗಿ ಒಂದು ಶೆಡ್ ತರ ಕೊಠಡಿ ಮಾಡಕ್ಕೂ ಸಹ ನಾವು ಇಂಜಿನಿಯರ್ ಸಾಹೇಬ್ರು ಕರೆಸಿದೀವಿ. ಸಾಲದಕ್ಕೆ ಕೆಎಸ್ಆರ್ಟಿಸಿ ಮ್ಯಾನೇಜರ್ ಇದ್ದಾರೆ. ಅದಲ್ಲದೆ ಇದರಲ್ಲಿ ನಾವು ವೆಟ್ ಮಿಕ್ಸ್ ಹಾಕಿದೀವಿ. ವೆಟ್ ಮಿಕ್ಸ್ ಮೇಲೆ ನಾಳೆಯಿಂದ ಒಂದು ಡಾಂಬರ್ ಏನಿದೆ ಪುಡಿ ತಂದು ಹಾಕಿ, ಇಲ್ಲಿ ಯಾವುದೇ ರೀತಿ ಧೂಳು ಬರ್ದಂಗೆ, ಧೂಳು ಬರ್ತಾ ಇದೆ, ಬರಲ್ಲ ಅನ್ನೋದಲ್ಲ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ತೆಗೆದ್ರೆ ಏನಾಗುತ್ತೆ ಅಂದ್ರೆ, ಫೌಂಡೇಶನ್ ತೆಗೆದು ಮನೆ ಕಟ್ಟೋರ್ಗು ನಾನಾ ರೀತಿ ಸಮಸ್ಯೆಗಳು ಇರ್ತವೆ. ಯಾಕಂದ್ರೆ ಗಂಡ ಒಂದು ಪ್ಲಾನ್ ಮಾಡ್ತಾಳೆ, ಹೆಂಡತಿ ಒಂದು, ಮಗ ಒಂದು ಪ್ಲಾನ್ ಮಾಡ್ತಾರೆ. ಅಸಿಗರ ಇತಿಹಾಸದಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅದ್ಭುತವಾದ ಬಸ್ ಸ್ಟ್ಯಾಂಡ್ 35 ಕೋಟಿ ರೂಪಾಯಿ ಆಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಇದನ್ನ ನೆನಪು ಮಾಡ್ಕೋಬೇಕು. ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಅಂದಾಗ ಇದು ಶಾಸಕರ ಕೊಡುಗೆ, ಅವ್ರ ಇಚ್ಛಾಶಕ್ತಿ ಇದೆ. ಇಚ್ಛಾಶಕ್ತಿಯಿಂದ ಇದೆಲ್ಲ ಕೆಲಸಗಳು ಆಗ್ತಿದಾವೆ. ಏನಿಲ್ಲಿ ಲೋಪದೋಷಗಳು, ಇದು ನಗರದ ಹೃದಯ ಭಾಗದಲ್ಲಿ ಜಾಗ ಸಿಕ್ಕಿರೋದು ನಮ್ಮ ಪುಣ್ಯ. ಟಾಯ್ಲೆಟ್ ರೂಮ್ ಇಲ್ಲ ಅಂದ್ರೆ ಒಳಗಡೆ ಡಿಪೋ ಇದೆ, ಅಲ್ಲಾಗುತ್ತೆ. ಇಲ್ಲಿ ಸಾಲದ ಬಂದಿದ್ದೆಲ್ಲ ಮಾಡ್ತೀವಿ. ಆ ಭಾಗದಲ್ಲಿ ಮತ್ತೆ ರೂಮ್ ಮಾಡ್ತೀವಿ. ಅಲ್ಲಿ ಏನಿದೆ ಪ್ರೆಸ್ ಮಾಡ್ಬಿಟ್ಟು ನೆರಳನ್ನ ಅವಶ್ಯಕತೆ ಮಾಡ್ತೀವಿ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದು ಕೆಲವೇ ದಿನಗಳಲ್ಲಿ ಆಗುತ್ತೆ. ಯಾಕಂದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಈಗ ದುಡ್ಡುಗೊಂಡು ನನಗೆ 1 ವರ್ಷ ಆಗಿದೆ, ಕೆಲಸ ಮಾಡಕ್ಕೆ ಆಗಿರಲಿಲ್ಲ. ಕೆಲವು ಗೊಂದಲಗಳಿದ್ದು ಈಗ ಶುರುವಾಗಿದೆ. ಇನ್ನೊಂದು ವರ್ಷದೊಳಗೆ ಒಳ್ಳೆ ಅದ್ಭುತವಾದ ಅಶೀಕರ ನಗರಕ್ಕೆ ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಟೀಕೆ ಟಿಪ್ಪಣಿಗಳು ಇದ್ದಿದ್ದೆ. ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಟೀಕೆ ಮಾಡ್ಬೇಕಾದ್ರೆ ಏನಕ್ಕೆ ಟೀಕೆ ಮಾಡ್ತಿದೀವಿ ಅಂತ. ಯಾಕಂದ್ರೆ ಅಶೀಕರ 80 ವರ್ಷ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಹಿಂದೆಂದೂ ಆಗಿಲ್ಲದ ಅಭಿವೃದ್ಧಿ ನಾವು ಕಂಡಿದ್ದೀವಿ. ಯಾಕಂದ್ರೆ ಇಲ್ಲಿ ಸುಮ್ಮನೆ ಮಾತಾಡಬಾರ್ದು. ಯಾಕಂದ್ರೆ ಸಿದ್ದರ ನಾಡು, ಯಾರು ಮಾತಾಡಿದ್ರು ಜನ ಒಪ್ಸಕ್ ಮಾತಾಡಿದ್ರು ಮೇಲೆ ಭಗವಂತ ನೋಡ್ತಾ ಇದ್ದಾನೆ. ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ಅಂತಿಮ ಕಾಲ ಬರ್ತಾ ಇದೆ. ಅದಕ್ಕೆಲ್ಲ ಒಂದು ಕೊನೆಗಳಿಗೆ ಬರುತ್ತೆ. ಅದನ್ನ ನಾವು ಅದು ಜನ ತೀರ್ಮಾನ ತಗೊಂತಾರೆ. ನಿಮ್ ಟೀಕೆ ಏನ್ ಮಾಡ್ತಾರೆ ಅದಕ್ಕೆ ಜನ ಬದ್ಧವಾಗಿದ್ದಾರೆ ತೀರ್ಮಾನ ತಗೊಳಕ್ಕೆ ಅಂತ ಕೇಳಿ ಇಷ್ಟಪಡ್ತಾ, ಇವತ್ತು ಮೇಲೆಗೆ ಇವರು ನಮ್ಮ ಇಂಜಿನಿಯರ್ ಸಾಹೇಬ್ರು ಬಂದಿದ್ದಾರೆ. ಇಲ್ಲಿಗೆಲ್ಲ ಏನಿದೆ ಇವತ್ತು ಅಲ್ಲೆಲ್ಲ ಡಾಂಬರ್ ಇದೆ ಅಂತ, ಅದು ಮೇಲೆ ವೆಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಹಾಕ್ತಾರೆ ಧೂಳು ಬರ್ದಂಗೆ. ಅದೇ ರೀತಿ ಮ್ಯಾನೇಜರ್ ನೀರಿಗೆ ವ್ಯವಸ್ಥೆ ಮಾಡಕ್ಕೆ, ಕುಡಿಯೋ ನೀರಿಗೆ ಒಪ್ಕೊಂಡಿದ್ದಾರೆ. ಹೀಗೆ ಮೂಲಭೂತ ಸೌಕರ್ಯ ಸಾರ್ವಜನಿಕ ತೊಂದರೆ ಇಲ್ದಂಗೆ ಈ ಒಂದು ಬಸ್ ನಿಲ್ದಾಣಕ್ಕೆ ಅವಶ್ಯ ಆಗಿದೆ. ನೂತನವಾದ ಬಸ್ ನಿಲ್ದಾಣ ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗ್ಬಿಡುತ್ತೆ, ಇನ್ನೊಂದು 6-7 ತಿಂಗಳಲ್ಲಿ. ಯಾಕಂದ್ರೆ ಕೆಲಸ ಮಾಡ್ಬೇಕಲ್ವಾ, ಕೆಲಸ ಆಗ್ಬೇಡಿ ಆಗ್ಬಿಡ್ತಾವ. ಗ್ರಾಂಟ್ ಇದೆ, ಸರ್ಕಾರ ದುಡ್ಡು ಕೊಟ್ಟಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಏನಕ್ಕೆ ನೀವು ಟೀಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಶಾಸಕರಿಗೆ ಧಿಕ್ಕಾರ ಅಂದ್ರೆ ಏನು ಉಪಯೋಗ ಇದೆ?
ಅಲ್ವಾ? ಆನೆ ಹೋಗ್ತಾ ಇರುತ್ತೆ, ಹೋಗಿ ಬಿಡಿ, ನಮ್ಮ ಶಾಸಕರು ತರ ಆನೆ ಇದ್ದಂಗೆ ಅದು ಹೋಗ್ತಾ ಇದೆ. ಯಾರು ಏನ್ ತಡೆಯಕ್ಕಾಗಲ್ಲ. ಅರಸೀಕೆರೆ ಅಭಿವೃದ್ಧಿ ಮತ್ತಷ್ಟು ಜನ ತಡೆಯಕ್ಕಾಗಲ್ಲ. ನೀವು ಅಭಿವೃದ್ಧಿಗೆ ನೀವು ತಡೆಯಕ್ ಹೋಗ್ಬೇಡ್ರಿ, ಟೀಕೆ ಮಾಡ್ರಿ. ಅಭಿವೃದ್ಧಿ ಆಗಿಲ್ಲ ಅಂದಾಗ ಟೀಕೆ ಮಾಡಿ. ಆದ್ರಿಂದ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸದ ಜೊತೆಲಿ ಈ ಬಸ್ ಸ್ಟಾಂಡ್ ಅರಸೀಕೆರೆಯಲ್ಲಿ ಹೃದಯ ಭಾಗದಲ್ಲಿ ಆಗ್ತಾ ಇರೋದು ನಮಗೊಂದು ಖುಷಿ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಟೀಕೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಟೀಕೆ ಮಾಡ್ರಿ. ಯಾಕಂದ್ರೆ ನಮ್ಮ ಮನೆ ಕೆಲಸ ಮಾಡ್ಕೋಬೇಕಲ್ಲೇ ನಮಗೆ ಕಾಲಾವಕಾಶ ಬೇಕು. ನೀವು ದೊಡ್ಡ ಪ್ರಾಜೆಕ್ಟ್ ಆಗ್ಬೇಕಾದ್ರೆ ವರ್ಷಕ್ಕೆ ಆಗುತ್ತೆ. ಅದಕ್ಕೆ ಇವತ್ತು ಒಳ್ಳೆ ಜಾಗದಲ್ಲಿ ಮಾಡಿದೀವಿ. ಅದರಿಂದ ಇವಕ್ಕೆಲ್ಲ ಕಡಿವಾಣ ಆಗ್ಬೇಕು ದಯಮಾಡಿ. ಯಾಕಂದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ರಾಜ್ಯ ಮಟ್ಟದ ನಾಯಕರಿಂದ ಬಂದವರು ಕೆಲ್ಸಗಳು ಮಾಡ್ಬೇಕಾದ್ರೆ ಏನ್ ಸಮಸ್ಯೆ ಬರ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಆದ್ರೂ ನೀವು ಸುಮ್ಮನೆ ಶಾಸಕರು ಧಿಕ್ಕಾರ ಅನ್ಬಾರ್ದು. ಅದು ನಿಲ್ಸಿ. ನಾಳೆ ನೀವಾದಾಗ ನಿಮಗೂ ಒಬ್ರು ಧಿಕ್ಕಾರ ಹಾಕಿ ಹುಟ್ಟಿರ್ತಾರೆ. ಇದನ್ನ ತಲೆಲಿಕ್ಕಬೇಕು. ನೀವು ನಾಳೆ ಆದಾಗ ನಿಮಗೂ ಒಬ್ರು ಶುರು ಮಾಡ್ತಾರೆ. ಅದರಿಂದ ಇಲ್ಲಿ ನಿಮ್ಮ ಒಂದು ವಾತಾವರಣ ಹೆಂಗಿರ್ಬೇಕು ಅಂದ್ರೆ ತಿಳಿಯಾಗಿರ್ಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಯಾವುದೇ ಒಂದು ಯೋಚನೆ ಮಾಡಿ ಮಾತಾಡೋ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ ಅಂತ ಹೇಳಕ್ ಇಷ್ಟಪಡ್ತಾ, ಇನ್ನೇನು ಮೂಲಭೂತ ಸೌಕರ್ಯಗಳು ಬೇಕು. ಕೆಲವೇ ದಿನಗಳಲ್ಲಿ 2-3 ದಿನದಲ್ಲಿ ಸಾಹೇಬ್ರೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ? ಆದ್ರಿಂದ ಇಲ್ಲಿ ಇಂಥ ಒಂದು ಸನ್ನಿವೇಶ ಬರ್ದಂಗೆ ನೀವೆಲ್ಲ ನೋಡ್ಕೋಬೇಕು. ನೀವೇ 4 ಜನಕ್ಕೆ ಹೇಳೋರಾಗ್ಬಿಟ್ಟು ನೀವೇ ಬಂದು ಇಲ್ಲಿ ಧಿಕ್ಕಾರ ಹಾಕೋದು ಅದು ಸರಿ ಇಲ್ಲ. ಯಾಕಂದ್ರೆ ಇವತ್ತು 530 ಕಾಂಕ್ರೀಟ್ ಆಗಿದೆ. ಒಂದೊಂದು ಮನೆ ತೋಟಗೂ ಕಾಂಕ್ರೀಟ್ ಆಗ್ತಾ ಇದಾರೆ ಅಂದಾಗ ತಾಲೂಕು ಅಭಿವೃದ್ಧಿ ಎಷ್ಟಾಗಿದೆ ಲೆಕ್ಕ ಹಾಕಿ ನೀವು. 530 ಕುಡಿಯೋ ನೀರು ಆಗಿದೆ. ಇವತ್ತು 150 ಕಿಲೋಮೀಟರ್ ನೀರು ಬಂದು ಕುಡಿತಾ ಇದ್ದೀವಿ ನಾವು. ಇಲ್ಲಿ ECD ಇರ್ಲಿಲ್ಲ, ಅವತ್ತು ನೀರಿಲ್ಲ, ಕುಡಿಯೋ ನೀರಿಂದಾಗಿಲ್ಲ, ರೋಡಿಂದಾಗಿಲ್ಲ. ಈಗ ಬಂದದ್ದು ನಾನು ಅದು ಇದು ಅಂದ್ರೆ ಅದು ಜನ ಒಪ್ಪಲ್ಲ. ಜನ ತೀರ್ಮಾನ ಅನ್ನೋ ಸಂದರ್ಭ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ 28ಕ್ಕೆ ತಗೊಂತಾರೆ ಮತ್ತೆ ಒಂದು ಬಾರಿ ಅಂತ ಹೇಳಕ್ ಇಷ್ಟಪಡ್ತಾ, ಇಲ್ಲಿ ಏನೆಲ್ಲ ಆಗಿದೆ ಮೂಲಭೂತ ಸೌಕರ್ಯ ಮಾಡ್ತಾರೆ. ನಾಳೆಯಿಂದ ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಸಾಹೇಬ್ರು ಇದ್ದಾರೆ, ನಮ್ಮ ಇಂಜಿನಿಯರ್ ಸಾಹೇಬ್ರು, ಅದಕ್ಕೆ ಕರ್ಸಿದೀವಿ. ನಿಮ್ಮ ಇದಕ್ಕೆ ಇಂಜಿನಿಯರ್ ಸರ್ ಶ್ರೀಧರ್ ಸ್ವಾಮಿ ಅಂತ ನಮ್ಮ ಡಿಪೋ ಮ್ಯಾನೇಜರ್ ಇದ್ದಾರೆ, ನಮ್ಮ ಸಿದ್ದೇಶಣ್ಣರು. ಅದು ಸಾರ್ವಜನಿಕರಿಗೆಲ್ಲ ಗೊತ್ತು. ಅದರಿಂದ ಅದೇ ಅಲ್ಲದೆ ಪೂರ್ಣನಿಧನ ಏನು ಮ್ಯಾನೇಜರ್ ಸಾಹೇಬ್ರೆ, ಏನು ನಮ್ಮ ಜೇನ್ಕಲ್ ಪೂರ್ಣನಿಧನ ಬಸ್ ಇಲ್ಲಿಂದ ಹೋಗೋದ್ ಬೇಡ. ನೀವು ಬಸ್ ಅಲ್ಲಿಂದ ಬಿಡಿ. ಎಲ್ಲಿಂದ ಒಂದರಿಂದ ಅಲ್ಲಿ ಮಾಮೂಲಿ ಜಾಗದಲ್ಲಿ ಬಸ್ ಬಿಡಬೇಕು ನಿಮ್ಗೆ. ಅದನ್ನು ಯೋಗ್ಯ ಹೇಳ್ತಿದೀವಿ. ಯಾಕಂದ್ರೆ ತುಂಬಾ ಜನ ಬರ್ತಾರೆ ರಾತ್ರಿ ಎಲ್ಲ ಬಸ್ ಪ್ರಯಾಣ ತೊಂದರೆ ಆಗಬಾರ್ದು. ಸರ್ಕಾರ KSRTCಗೆ ನಿಮಗೆ ನಾವು ದುಡ್ಡು ಇಟ್ಟಿಲ್ಲ, ಕೊಟ್ಟಿದೀವಿ. ಈ ತಿಂಗಳು ಜಾತ್ರೆ ಇದೆ ನಮ್ದು ಜೇನ್ಕೇಶ್ವರದಲ್ಲಿ. ಹೆಚ್ಚಿಗೆ ಹೆಚ್ಚುವರಿ ಬಸ್ನು ಕೊಡ್ಬೇಕು ಸಾಹೇಬ್ರನ್ನ ಹೇಳಕ್ ಇಷ್ಟಪಡ್ದ. ಅಲ್ಲಿಂದಾನೆ ಅಲ್ಲಿಂದ ತೊಂದರೆ ಆಗ್ತಾ ಇದೆ. ಅಲ್ಲಿ ಅವತ್ತು ಎಕ್ಸ್ಟ್ರಾ ಬಸ್ ಬಿಡೋಕೆ ನಾವು ಇವ್ರಿಗೆ ಹೇಳಿದೀವಿ ಪದೇ ಬೇಡ. ಇನ್ನು ಯಾವುದೇ ರೀತಿಯಾದ ಗೊಂದಲಗಳಿಲ್ದಂಗೆ ಶಾಸಕರು ಬಂದಾಗ ಕೆಲವೊಂದು ವಿಚಾರ ಮಾತಾಡಿ ಅಲ್ಲೇನು ಆ ಭಾಗದಲ್ಲಿ ಹೇಗೆ ಸೀಟ್ ಹಾಕಿ ಕೊಡಕ್ಕೆ ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ದಾರೆ. ಏನು ಬಾಣಂತಿಯರಿಗೆ ಏನು ಮಾಮೂಲಿ ಇದೆಲ್ಲ ಏನೇನ್ ಬೇಕು ಸೌಲಭ್ಯಗಳೆಲ್ಲ ಆಗಿದೆ. ನಾವು ಒಪ್ಕೊಂತೀವಿ. ಧೂಳಾಗಿದೆ, ಇದು ಹೆಡ್ಮಿಕ್ಸ್. ಆಮೇಲೆ ಕಲ್ಲು ಸಿಡಿದ್ರೆ ಒಂದು ಡ್ಯಾಮೇಜ್ ಆಗ್ಬೋದು. ಟೀಕೆ ಒಪ್ಕೊಂತಿದ್ವಿ, ಧಿಕ್ಕಾರ ಒಪ್ಪಲ್ಲ ನಾವು. ನೀವು ಟೀಕೆ ಮಾಡಿ, ನಾವೇನ್ ಬೇಡ ಅಂದಿಲ್ಲ. ಧಿಕ್ಕಾರ ಹಾಕ್ಬೇಡಿ. 80 ವರ್ಷ ರಾಜಕಾರಣ ಇತಿಹಾಸದಲ್ಲಿ ಅರಸೀಕೆರೆ ಎಷ್ಟು ಒಂದು ಮುಂದುವರೆದಿದೆ, ಎಷ್ಟು ಇದಾಗಿದೆ. ಇದು ಕರ್ನಾಟಕದಲ್ಲಿ ಹೆಸರು ಮಾಡಿದೆ. ಟೀಕೆ ಮಾಡೋದೇನಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಬೈಬೋದು. ನೀವು ನಮ್ಮನ್ನು ಬೈಬೋದು, ತೊಂದರೆ ಇಲ್ಲ. ನಾವು ನಿಮ್ಮನ್ನು ಬೈಯಲ್ಲ. ನಾವು ಆ ಸಂಸ್ಕೃತಿಲೇ ಬೆಳೆದಿಲ್ಲ. ನೀವು ಅದು ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಇಚ್ಛಾಶಕ್ತಿ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ತಾಲೂಕಿನಷ್ಟು 28ಕ್ಕೆ ಬೇಕು. ನಾನು ನೋಡೋಣ ಏನಾಗುತ್ತೆ. 28ಕ್ಕೆ ಆಗಲಿ. ಇಷ್ಟು ಹೇಳಕ್ ಇಷ್ಟಪಡ್ತಾ, ಇವತ್ತೇನು ನೀವೆಲ್ಲ ಬಂದು ಸಹಕಾರ ಕೊಟ್ಟಿದ್ದೀರಾ, ನಾಳೆಯಿಂದ ಕೆಲಸ ಚಾಲ್ತಿ ಆಗುತ್ತೆ. ಅಲ್ಲೂ ಆಗಿದೆ, ಇಲ್ಲೂ ಆಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತಾ ನಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದೆ. ಎರಡು ಮಾತು ಅಧ್ಯಕ್ಷ ಸಮೇತ ಎಲ್ಲರಿಗೂ ಇಲ್ಲಿ ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ನಮ್ಮ ಕಾರ್ಮಿಕರಿಗೆ ಗಜಿಬಿಜಿ ಆಗಿದೆ. ಅದ್ರ ಜೊತೆಗೆ 20-75 ಸಂಘ ಸಂಸ್ಥೆಯನ್ನು ಬಂದು ಅಧ್ಯಕ್ಷಣೆ ಮಾಡ್ತಾರೆ ಕಾರ್ಯನಿರ್ವಹಿಸಿ. ಈಗ ಬಸ್ಸುಗಳು ಕರೆಕ್ಟ್ ಆಗಿ ಗೊತ್ತಿರಲ್ಲ. ಡ್ರೈವರ್ ಎಲ್ಲೋ ನಿಲ್ಸ್ತಾನೆ. 1 ವಾರ 15 ದಿವಸ ಹೇಳ್ಬೇಕು, ನೋಡಪ್ಪ ಬೋರ್ಡ್ ಹಾಕಿದೀವಿ, ಇಂಥ ಕಡೆ ನಿಲ್ಸಿ ಅಂತ ಹೇಳ್ಬೇಕು. ಅದೇವರೆಗೂ ಅದು ಆ ಕಾರ್ಯಾಚರಣೆ ಮಾಡಕ್ಕೆ ಬಿಡ್ತಾ ಇಲ್ಲ. ನಾನು ಆ ಸಂಘದವನು, ನಾನು ಆ ಅಧ್ಯಕ್ಷ. ಬೆಳಗಿಂದ ಸಾಯಂಕಾಲ ತನಕ ಅಡಚಣೆ ಮಾಡ್ತಾರೆ. ದಯವಿಟ್ಟು ಏನು ಕಷ್ಟ ಸುಖಗಳಿದ್ರು ಡಿಪೋ ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರ ಮಾಡಿ ಪರಿಹಾರ ಮಾಡ್ಕೋಬೇಕು. ಅದು ಬಿಟ್ಟು ಇಲ್ಲಿ ಬಾಡ ಕೆಲಸ ಮಾಡೋರಿಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಅದೊಂದು ಮನವಿ ಮಾಡ್ತಾ ಇದ್ವಿ. ಪದೇ ಬಂದು ತೊಂದರೆ ಕೊಡೋದು ಬೇಡ ಅಂತ ನಮ್ದೊಂದು ಮನವಿ.